ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ 1ನೇ ವಾರ್ಡ್ನಲ್ಲಿ ಸ್ಲಂ ಏರಿಯಾ ಅನ್ನೋಕೆ ನಮ್ಮ ಜೀವನವೇ ಉದಾಹರಣೆ ಆಗಿದೆ. ಇಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನದ ಶೌಚಾಲಯದ ನೀರನ್ನು ಮತ್ತು ಇತರೆ ಮನೆಗಳ ನೀರು ನಮ್ಮ ಓಣಿಯ ಪೈಪು ಮೂಲಕ ಬರುತ್ತದೆ. ಪೈಪು ಒಡೆದು ಹೋಗಿ ಹೊರಬಂದು ಗೊಬ್ಬು ನಾರ್ತಾ ಇದೆ ಮತ್ತು ಚರಂಡಿಗಳು ತುಂಬಿ ತುಳುಕ್ತಾ ಇದೆ. ತಮ್ಮ ಮಕ್ಕಳಿಗೆ ನಮಗೆ ಜ್ವರ, ನೆಗಡಿ, ಕೆಮ್ಮು ಮುಂತಾದ ಕಾಯಿಲೆಗಳೊಂದಿಗೆ ಜೀವನ ನಡೆಸ್ತಾ ಇದ್ದೇವೆ. ಇಷ್ಟೆಲ್ಲ ಆದ್ರೂ ಅರ್ಜಿ ಮೂಲಕ ಮನವಿ ಕೊಂಡ್ರು ಕೇರೆ ಮಾಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು. ನಮ್ಮ ಜೀವನ ಕಬ್ಬೆದ್ದು ನಾರ್ತಾ ಇದೆ. ಕೊಳಚೆ ಪ್ರದೇಶದಲ್ಲಿ ಜೀವನ ನಡೆಸ್ತಿದ್ದೇವೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ನಮ್ಮ ಸುದ್ದಿಯ ವಾಹಿನಿಯ ಮೂಲಕ ಅಲ್ಲಿನ ಹೋರಾಟಗಾರರು ಹಾಗೆ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂಗೆ ಇರ್ಬೇಕಂತ ಯಾರಂದ್ರು ಮುನ್ಸಿಪಾಲ್ಟಿಯವ್ರು ಅಂತಾರೆ ಸರ್, ಬರ್ತಾರೆ ಸರ್. ಮುನ್ಸಿಪಾಲ್ ಬೆಳಗ್ಗೆ ಬರುತ್ತೆ ಸ್ವಲ್ಪ ಹಿಂಗಂತಾರೆ ಹೋಗ್ಬಿಡ್ತಾರೆ ಸರ್. ಇದನ್ನ ಬಂದೋಬಸ್ತ ಏನು ಮಾಡಿಲ್ಲ ಸರ್. ಅರ್ಜಿ ಕೂಡ ಎಲ್ಲ ರೆಡಿ ಅದ ಸರ್. ಮಠಕ್ಕೂ ಕೊಟ್ಟಿವಿ, ಅಲ್ಲಿ ಕೊಟ್ಟಿವಿ ಸರ್ ಅರ್ಜಿನ. ಇದನ್ನೆಲ್ಲ ಚರಂಡಿದು ಮಠದ್ದು ರೆಟ್ರಿನ್ ಗುಂಡಿದೆಲ್ಲ ಹೇಳಕ್ಕೆ ಹೋದ್ರೆ ಅರ್ಜಿ ಕೊಟ್ರಿ ಅಂತಾರೆ ಸರ್. ಅರ್ಜಿ ಕೊಟ್ರೆ ಇದಕ್ಕೇನು ರೆಸ್ಪಾನ್ಸ್ ಏನು ಮಾಡ್ತಾರೆ ಸರ್. ಹೋಗಿ ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ, ಮುನ್ಸಿಪಾಲ್ಟಿಯವ್ರಿಗೆ ಹೇಳ್ರಿ ಅಂತಾರೆ ಸರ್. ಅಲ್ಲಿ ಹೋಗಿ ಹೇಳಿದ್ರೆ ಮಠದ ಸಂಬಂಧ ಅದು ಮಠಕ್ಕೆ ಹೋಗಿ ಹೇಳ್ರಿ ಅಂತಾರೆ ಸರ್. ಸಣ್ಣ ಮಕ್ಳು ಅದ ಸರ್, ಹೆಂಗ್ ಜೀವನ ಮಾಡಕ್ ಸರ್ ಇಲ್ಲಿ? ಇದು 15 ದಿನ ಚೆನ್ನಾಗಿರ್ತೈತೆ, 15 ದಿನಕ್ಕಲ್ಲೇ ಗಲೀಜಾಗಿರ್ತದೆ ಸರ್. ಅಲ್ಲಿ ಅಷ್ಟು ಮನೆವು ಪ್ರತಿಯೊಬ್ಬರು ಮನೆಗೆ ಉಚ್ಚಿ ಒಯ್ದದ್ದು ಮಾಡಿ ಇದಕ್ಕೆ ಬರ್ತೈತಿ. ಆಮೇಲೆ ಬಾತ್ರೂಮಿಂದು ಅದ್ರಾಗ ಏನು ನೆಸಿಟಿ ಇಲ್ರಿ. ಈ ಕಡೆ ಬಾತ್ರೂಮ್ ಉಪಯೋಗ ಇಲ್ಲ, ಆ ಕಡೆ ಬಾತ್ರೂಮ್ ಐತಿ. ಅದು ನಾವು ಎಷ್ಟು ಸಾರಿ ಅಲ್ಲಿ ಆಫೀಸರ್ ಹತ್ರ ಹೋದ್ರ ಮತ್ತೆ ಮಠದ ಹತ್ರ ಹೋದ್ರ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರದ್ದೇನಂತ ನೆಗ್ಲೆಕ್ಟ್ ಮಾಡ್ತಾ ಇದಾರ. ಮಕ್ಕಳು ಮರಿಗೆಲ್ಲ ಆರಾಮಿಲ್ಲ, ರೋಗ ಉತ್ಪನ್ನ ಆಗ್ತಾ ಇದಾವೆ ಸರ್. ಇವಾಗ